ಹ್ಮ್ ಸೊ ಈ ತ್ರಿಗುಣಗಳು ಎಲ್ಲಿಂದ ಬರುತ್ತೆ ಅಂದ್ರೆ ಇದು ಭಗವಂತನ ಬಹಿರಂಗ ಶಕ್ತಿ ಆಗಿರುವಂತ ಮಾಯಾದೇವಿಯ ಪ್ರಭಾವದಿಂದ ಈ ತ್ರಿಗುಣಗಳನ್ನೋದು ಬರುತ್ತೆ. ನಮ್ಮನ್ನೆಲ್ಲರನ್ನು ಮಾಯೆ ಒಳಗೆ ಇರಿಸ್ಬೇಕು ಅಂದ್ರೆ ಈ ಮಾಯಾ ಶಕ್ತಿಗೆ ಅಧಿಪತಿ ಯಾರು ಕೃಷ್ಣ ಕೊಟ್ಟಿರೋದು ದುರ್ಗಾದೇವಿಗೆ. ಸೊ ನಮ್ಮನ್ನೆಲ್ಲ ಈ ಭೌತಿಕ ಪ್ರಪಂಚದ ಮಾಯೆಯಲ್ಲಿ ಇರಿಸ್ಬೇಕು ಅಂತ ಹೇಳಿದ್ರೆ ಸೊ ಮಾಯಾದೇವಿ ಏನ್ ಮಾಡ್ತಾಳೆ ಅಂದ್ರೆ ಈ ಮೂರು ಗುಣಗಳನ್ನ ಈ ಮೂರು ಗುಣಗಳಲ್ಲಿ ಈ ಮೂರು ಗುಣಗಳ ಪ್ರಭಾವವನ್ನ ನಮ್ಮ ಎಲ್ಲರ ಮೇಲೆ ಬೀರಿ ಯಾವುದೋ ಈ ಮೂರಲ್ಲಿ ಒಂದು ಗುಣದಲ್ಲಿ ನಮ್ಮನ್ನ ಸಿಕ್ಕಾಕ್ಸುತ್ತೆ. ಆವಾಗ ನಾವೇನಾಗ್ತೀವಿ, ಆವಾಗ ನಾವು ಮಾಯೆಗೊಳಗಾಗ್ತೀವಿ. ಮಾಯೆ ಅಂದ್ರೆ ಏನು? ಮಾಯೆ ಅಂದ್ರೆ ಯಾವುದು ನಿಜ ಅಲ್ವೋ ಅದನ್ನ ನಿಜ ಅನ್ಕೊಂಡು ನಾವು ಜೀವನ ನಡೆಸೋದು, ಅದು ಮಾಯೆ. ಸೊ ಈ ಮಾಯೆಯಲ್ಲಿ ಸಿಕ್ಕಾಕ್ಸಿ ಈ ಮಾಯೆಯಲ್ಲಿ ನಮ್ಮನ್ನ ಸಿಕ್ಕಾಕ್ಸ್ಬೇಕು ಅಂತ ಹೇಳಿದ್ರೆ ಈ ತ್ರಿಗುಣಗಳ ಪ್ರಭಾವವನ್ನ ನಮ್ಮ ಮೇಲೆ ಬೀರುತ್ತೆ. ಯಾರು? ದುರ್ಗಾದೇವಿ. ಸೊ ಈಗ ಈ ಮಾಯೆಯಿಂದ ನಾವು ಹೊರಗೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಈ ತ್ರಿಗುಣಗಳಿಂದ ಆಚೆ ಬರ್ಬೇಕು ನಾವು. ಸೊ ಭಗವದ್ಗೀತೆ 14ನೇ ಚಾಪ್ಟರ್ 10ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾರೆ, ತುಂಬಾ ಅದ್ಭುತವಾಗಿ ಹೇಳ್ತಾರೆ. ಯಾರ ಹತ್ರ ಆದ್ರೂ ಕನ್ನಡ ಇದು ಭಗವದ್ಗೀತೆ ಪುಸ್ತಕ ಇದೆ ನಿಮ್ಮ ಹತ್ರ ಈಗ? ಎಸ್ ಪ್ರಭು. 14.10 ತೆಗೀರಿ. ಲೇಟ್ ಆಗೋಂಗಿದ್ರೆ ಪರವಾಗಿಲ್ಲ, ಇಲ್ಲಿ ನನ್ನ ಹತ್ರ ಇಂಗ್ಲಿಷ್. ತೆಗ್ದಿದ್ದೀನಿ ಪ್ರಭು. ರಾಜಸ್ತಮಶ್ಚ ಸ್ವಭುವಾಯ ತತ್ ಸತ್ವಂ ಭವತಿ ಭಾರತ ರಜಾ ಸತ್ವಂ ತಮಶ್ಚೈವ ತಮಃ ಸತ್ವಂ ರಜಸ್ತಥಾ. ಅದು ಅನುವಾದ ಓದಿ. ಭರತ ವಂಶದನಾದ ಅರ್ಜುನನೇ, ಒಮ್ಮೊಮ್ಮೆ ಸತ್ವಗುಣವು ರಜೋಗುಣವನ್ನು ಸೋಲಿಸಿ ತಾನು ಪ್ರಬಲವಾಗುತ್ತದೆ. ಕೆಲವೊಮ್ಮೆ ರಜೋಗುಣವು ಸತ್ವ ಮತ್ತು ತಮೋಗುಣವನ್ನು ಸೋಲಿಸುತ್ತದೆ. ಇನ್ನು ಕೆಲವು ಬಾರಿ ತಮೋಗುಣವು ಸತ್ವ ಮತ್ತು ರಜೋಗುಣವನ್ನು ಸೋಲಿಸುತ್ತದೆ. ಈ ರೀತಿಯಲ್ಲಿ ಮೇಲುಗೈಯಾಗಲು ಸದಾ ಸ್ಪರ್ಧಿ ಇರುತ್ತದೆ. ಸೊ ಇದರಲ್ಲಿ ಕೃಷ್ಣ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ಮೂರು ಗುಣಗಳನ್ನೋದು ಒಂದಕ್ಕೊಂದು ಕಿತ್ತಾಡ್ತಾ ಇರುತ್ತೆ. ನಾನ್ ಮೇಲೆ ಇರಬೇಕು, ನಾನ್ ಮೇಲೆ ಇರಬೇಕು, ನಾನ್ ಮೇಲೆ ಇರಬೇಕು, ನಾನ್ ಮೇಲೆ ಇರಬೇಕು ಅಂತ. ಅರ್ಥ ಆಯ್ತಾ? ಸೊ ಕೆಲವು ಸಲ ಏನ್ ಮಾಡುತ್ತೆ, ಈ ಸತ್ವಗುಣವನ್ನ ರಜೋಗುಣ ಸೋಲಿಸ್ಬಿಡುತ್ತೆ. ಇನ್ನು ಕೆಲವು ಸಲ ರಜೋಗುಣವನ್ನ ತಮೋಗುಣ ಸೋಲಿಸ್ಬಿಡುತ್ತೆ. ಸೊ ಈ ಗುಣಗಳು ಕಿತ್ತಾಡೋದು, ಈ ಗುಣಗಳು ಒಂದಕ್ಕೊಂದನ್ನ ಸೋಲ್ಸೋದು ಅಂದ್ರೆ ಏನು ಅಂದ್ರೆ ನನ್ನ ಪ್ರಭಾವ ಇವ್ರ ಮೇಲೆ ಬೀರ್ಬೇಕು. ಈಗ ರಜಗುಣ ಏನ್ ಹೇಳುತ್ತೆ ಅಂದ್ರೆ ನಾನು ಈ ವ್ಯಕ್ತಿ ಮೇಲೆ ಪ್ರಭಾವವನ್ನ ಬೀರ್ಬೇಕು, ನಾನು ಈ ವ್ಯಕ್ತಿಯನ್ನ ನನ್ನ ಕಡೆಗೆ ಕರ್ಕೊಂಡು ಹೋಗ್ಬೇಕು ಅಂತ ರಜೋಗುಣ ನೋಡ್ತಾ ಇರುತ್ತೆ. ನೀನ್ ಮಾತ್ರನೇ ಯಾಕೆ ನನ್ನ ಕಡೆ ಬರ್ಲಿ ಅಂತ ಹೇಳ್ಬಿಟ್ಟು ಏನ್ ಮಾಡುತ್ತೆ, ತಮೋಗುಣ ಕಿತ್ತಾಡ್ತಾ ಇರುತ್ತೆ. ಅರ್ಥ ಆಯ್ತಾ? ಸೊ ಹೀಗೆ ಗುಣಗಳು ಏನ್ ಮಾಡುತ್ತೆ, ಒಂದಕ್ಕೊಂದು ಕಿತ್ತಾಡ್ತಾ ಇರ್ತವೆ. ಸೊ ಹಾಗಾಗಿ ನಾವು ಯಾವ ದಿನದ 24 ಗಂಟೆಯಲ್ಲಿ ಯಾವ ಕ್ಷಣದಲ್ಲೂ ನಾವು ನೋಡ್ಕೊಂಡ್ರು ನಾವು ಯಾವುದೋ ಒಂದು ಅಥವಾ ಎರಡು ಗುಣಗಳಲ್ಲಿ ಸಿಕ್ಕಾಕೊಂಡಿರ್ತೀವಿ. ಈಗ ಉದಾಹರಣೆಗೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಯಾಕೆ ಭಗವಂತನ ನಾಮಜಪ ಮಾಡೋಕೆ ಹೇಳ್ತಾರೆ ನಮ್ಮ ಆಚಾರ್ಯರು ಅಂತ ಹೇಳಿದ್ರೆ, ಯಾಕೆ ಅಂದ್ರೆ ಬೆಳಗಿನ ಜಾವ ಅದು ಸತ್ವಗುಣದ ಸಮಯ. ಅಂದ್ರೆ ನಮ್ಮ ಮನಸ್ಸು ಅನ್ನೋದು ಸತ್ವಗುಣದಲ್ಲಿ ಇರುತ್ತೆ. ಸೊ ಸತ್ವಗುಣದಲ್ಲಿದ್ದಾಗ ಏನಾಗುತ್ತೆ, ಭಗವಂತನ ಬಗ್ಗೆ ನಾವೇನೇ ತಿಳ್ಕೊಂಡ್ರು, ಭಗವಂತನ ನಾಮಜಪ ಆಗಿರ್ಬೋದು, ಭಗವದ್ಗೀತೆ ಓದೋದಾಗಿರ್ಬೋದು, ಇದೆಲ್ಲ ನಾವು ಸತ್ವಗುಣದಲ್ಲಿದ್ದಾಗ ಮಾಡಿದಾಗ ಈ ಸತ್ವಗುಣ ಅನ್ನೋದು ಭಗವಂತನ ಬಗ್ಗೆ ಗ್ರಹಿಸ್ಲಿಕ್ಕೆ ಸಹಾಯ ಮಾಡುತ್ತೆ. ನಮ್ಗೆ ಅಬ್ಸಾರ್ಪ್ಷನ್ ಗ್ರಹಿಸ್ಲಿಕ್ಕೆ ಸಹಾಯ ಮಾಡುತ್ತೆ. ಅದೇ ನಾವು ರಜೋಗುಣದಲ್ಲಿದ್ದಾಗ ನಾವು ಏನಾಗ್ತೀವಿ, ರಜೋಗುಣದಲ್ಲಿದ್ದಾಗ ಏನಾದ್ರೂ ಒಂದು ಭೌತಿಕವಾಗಿರೋಂಥ ಒಂದು ಗುರಿ ಇಟ್ಕೊಂಡಿರ್ತೀವಿ. ಏನಂತ, ನಾನು ಇದು ಮಾಡಬೇಕು, ಆ ಸಾಧನೆ ಮಾಡಬೇಕು, ಈ ಸಾಧನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಭೌತಿಕವಾಗಿರೋಂಥ ಒಂದು ದೊಡ್ಡ ಗುರಿಯನ್ನ ಇಟ್ಕೊಂಡು ಅದರಿಂದ ಓಡ್ತಾ ಇರ್ತೀವಿ ನಾವು. ಸೊ ಅಂತ ಸಮಯದಲ್ಲಿ ಭಗವಂತನ ಬಗ್ಗೆ ಹೇಳಿದ್ರೆ ನಮ್ಗೆ ಎಲ್ಲೇ ಇಂಟ್ರೆಸ್ಟ್ ಇರೋದಿಲ್ಲ. ಆಯ್ತಾ? ಸೊ ರಜೋಗುಣ ಅಂದ್ರೆ ಅದು. ಈ ತಮೋಗುಣ ಅಂದ್ರೆ ಏನು? ತಮೋಗುಣ ಅಂದ್ರೆ ನೀವೆಲ್ಲ ಹೇಳಿದ್ರಲ್ವಾ, ನಾವು ನಿದ್ದೆ ಮಾಡೋವಾಗೆಲ್ಲ ತಮೋಗುಣದಲ್ಲಿರ್ತೀವಿ. ಆಮೇಲೆ
ಆ, ಇವಾಗ ಮಾಡಬೇಕು ಅನ್ಕೊಂಡಿರೋದನ್ನ ಯಾವಾಗೋ ಮಾಡೋದು. ಪೂರ್ತಿ ಅಜ್ಞಾನ, ಭಗವಂತನ ಬಗ್ಗೆ ಸ್ವಲ್ಪ ಒಂದ್ ಕಿಂಚಿತ್ತು ಕೂಡ ಜ್ಞಾನ ಇರಲ್ಲ. ಒಂದು ಎರಡನೇದು, ಭಗವಂತನ ಬಗ್ಗೆ ಹೇಳಿದ್ರು ಅವ್ರಿಗೆ ಸ್ವಲ್ಪ ಕೂಡ ಅರ್ಥ ಆಗೋದಿಲ್ಲ, ಭಗವಂತನ ಕಡೆ ಬರೋದು ಇಲ್ಲ ಅವರು. ಅಂದ್ರೆ ಭೌತಿಕದಲ್ಲೇ ಹುಟ್ಟುತ್ತಾರೆ, ಭೌತಿಕದಲ್ಲೇ ಬದುಕ್ತಾರೆ, ಭೌತಿಕದಲ್ಲೇ ಸತ್ತೋಗ್ಬಿಡ್ತಾರೆ. ಇವರನ್ನೆಲ್ಲ ಪೂರ್ತಿ ಅಜ್ಞಾನಿಗಳು ಅಂತ ಕರೀತಾರೆ. ಪೂರ್ತಿ ಅಜ್ಞಾನ. ಅವ್ರ ಮುಂದೆನೆ ವರ್ಷ ವರ್ಷ ವರ್ಷಾನ್ಗಟ್ಲೆ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಾ ಇದ್ರು ಪಕ್ಕದ ಮನೆಯಲ್ಲಿ. ಅವ್ರಿಗೆ ವರ್ಷ ವರ್ಷ ನೋಡಿದಾದ್ಮೇಲೆನು ಅಷ್ಟೆಲ್ಲ ಯಾಕೆ ಮನೆಯಲ್ಲಿ ಮ ಆ, ಉದಾಹರಣೆಗೆ ಮಕ್ಕಳು ಭಕ್ತಿ ಸೇವೆ ಮಾಡ್ತಾ ಇದ್ರು, ವರ್ಷಾನ್ಗಟ್ಲೆ ಮಾಡ್ತಾ ಇದ್ರು, ತಂದೆ ತಾಯಿ ಮಕ್ಕಳನ್ನ ನೋಡ್ತಾ ಇರ್ತಾರೆ. ನೋಡಿದಾದ್ಮೇಲೆನು ಕೂಡ ಏನಿದು, ಏನ್ ಮಾಡ್ತಾ ಇದ್ದಾರೆ ಇವರು, ಯಾಕೆ ಮಾಡ್ತಾ ಇದ್ದಾರೆ, ಇದರಿಂದ ಏನಿದೆ ಅನ್ನೋ ಒಂದು ಪ್ರಶ್ನೆ ಅವ್ರಿಗೆ ಉದ್ಭವನೇ ಆಗಲ್ಲ. ಅಂದ್ರೆ ತಂದೆ ತಾಯಿನೇ ಅಂತಲ್ಲ, ಬೇರೆಯವರಾದ್ರೂ ಯಾರಾದ್ರೂ ಆಗಿರ್ಬೋದು, ಅಣ್ಣ ತಂಗಿ, ಇಲ್ಲ ಬೇರೆ ಮನೇಲಿರೋ ಅಂಥವ್ರು ಕೂಡ ಆಗಿರ್ಬೋದು. ವರ್ಷ ವರ್ಷ ಮಾಡ್ತಾ ಇದ್ರು ಅವ್ರಿಗೆ ಆ ಆ ಪ್ರಶ್ನೆನೇ ಬರಲ್ಲ. ಯಾಕೆ, ಏನಿರ್ಬೋದು ಇದ್ರಲ್ಲಿ, ಏನಕ್ಕೆ ಮಾಡ್ತಾ ಇದ್ದಾರೆ ಇವರು ಅನ್ನೋ ಪ್ರಶ್ನೆನೇ ಬರಲ್ಲ. ಇದನ್ನ ಏನಂತ ಕರೀತಾರೆ? ಪೂರ್ತಿ ಅಜ್ಞಾನ ಅಂತ ಕರೀತಾರೆ. ಅಂದ್ರೆ ಪ್ರಭುಪಾದರು ಹೇಳ್ತಾರೆ, ನಾವು ನಿದ್ದೆ ಮಾಡೋದ್ರಲ್ಲಿ ಎರಡು ವಿಧ ಇದೆಯಂತೆ. ಒಂದು ವಿಧ ಏನಂದ್ರೆ, ನಾವು ರಾತ್ರಿ ಸಮಯ ಆದಾಗ ಮಲಗ್ಬಿಟ್ಟು ಬೆಳಗ್ಗೆ ಎದ್ದೇಳ್ತೀವಲ್ವಾ, ಅದೊಂದು ರೀತಿಯಾಗಿರೋಂಥ ನಿದ್ದೆ. ಇನ್ನೊಂದು ರೀತಿ ನಿದ್ದೆ ಅಂದ್ರೆ, ನಾವು ಎದ್ದ ಮೇಲೆ ಕೂಡ ನಿದ್ದೆ ಮಾಡ್ತಾನೆ ಇರ್ತೀವಂತೆ. ಎದ್ದ ಮೇಲೆ ಕೂಡ ನಿದ್ದೆ ಮಾಡೋದಂದ್ರೆ ಏನು ಇದೆ, ಅಂದ್ರೆ ನಾವು ಕಣ್ಣಲ್ಲಿ ನೋಡ್ತಾ ಇರ್ತೀವಿ, ಬೇರೆಯವ್ರು ಮಾಡ್ತಾ ಇರೋದನ್ನ, ಭಕ್ತಿ ಸೇವೆ ಮಾಡ್ತಾ ಇರೋದನ್ನ ನೋಡಿದ್ರು ಕೂಡ ನಾವು ಪ್ರಶ್ನೆ ಮಾಡ್ಕೊಳ್ಳಲ್ಲ, ನಮಗ್ ನಾವು ಪ್ರಶ್ನೆ ಮಾಡ್ಕೊಳ್ಳಲ್ಲ, ಯಾಕೆ ಅವ್ರು ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ನಮ್ಮಲ್ಲಿ ಬರೋದೇ ಇಲ್ಲ. ಇದು ಇನ್ನೊಂದು ರೀತಿಯಾಗಿರೋಂಥ ಎದ್ದ ಮೇಲೆ ಎದ್ದಿರೋವಾಗ ಮಾಡುವಂತ ನಿದ್ದೆ ಅಂತೆ. ಅರ್ಥ ಆಯ್ತಾ? ಸೊ ಹಾಗಾಗಿ ಈ ಮಲಗಿರುವಾಗ ಮಾಡುವಂತ ನಿದ್ದೆಗಿಂತ ಎದ್ದಿರುವಾಗ ನಾವು ತಮೋ ಗುಣದಲ್ಲಿ ಏನ್ ಮಾಡ್ತೀವಿ ನೋಡಿ ನಿದ್ದೆ, ಇದು ಭಯಾನಕವಾಗಿರುವಂತ ಸ್ಥಿತಿಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತಂತೆ. ಬರೀ ಕೊನೆಗೆ ಏನು ಉಳಿಯೋದಿಲ್ಲ ನಮ್ಗೆ. ಕೊನೆಗೆ ಎಲ್ಲ ನಾವು ಮಾಡಿರೋಂಥ ಈ ಇಂದ್ರಿಯ ತೃಪ್ತಿಗಳಿಗೆ, ಈ ಇಂದ್ರಿಯಗಳನ್ನ ಮನಸ್ಸನ್ನ ಸಂತೃಪ್ತಿ ಪಡಿಸ್ಲಿಕ್ಕೆ ನಾವು ಏನೇನ್ ಪಾಪಗಳನ್ನ ಮಾಡಿದೀವೋ, ಮಾಡಬಾರ್ದು ಪಾಪಗಳನ್ನ, ಈ ನಾಲಿಗೆನ ಸಂತೃಪ್ತಿ ಮಾಡಿಸೋದಕ್ಕೆ ಏನೇನು ಎಷ್ಟೆಷ್ಟು ಪ್ರಾಣಿಗಳನ್ನ ಸಾಯಿಸಿರ್ತೀವೋ, ಎಷ್ಟೆಷ್ಟು ಏನೇನು ತಿಂದಿರ್ತೀವೋ, ಯಾರ್ಯಾರಿಗೆ ದುಡ್ಡು ಸಂಪಾದನೆ ಮಾಡ್ಲಿಕ್ಕೆ ಯಾರ್ಯಾರಿಗೆ ಏನೇನು ಇದು ಮಾಡ್ತೀವೋ, ಕೊನೆಗೆ ಅದು ಮಾತ್ರನೇ ಉಳಿಯುತ್ತೆ. ಸೊ ಹಾಗಾಗಿ ಭಗವಂತನ ಮಾಯಾ ಶಕ್ತಿ ನಮ್ಮನ್ನ ಮಾಯೆಯಲ್ಲಿ ಇರಿಸ್ಬೇಕು ಅಂತ ಹೇಳಿದ್ರೆ, ಈ ತ್ರಿಗುಣಗಳ ರೀತಿಯಲ್ಲಿ ಪ್ರಭಾವವನ್ನ ನಮ್ಮ ಮೇಲೆ ಬೀರುತ್ತೆ. ಈ ತ್ರಿಗುಣಗಳ ಪ್ರಭಾವ ನಮ್ಮ ಮೇಲೆ ಬಂದಾಗ ಏನಾಗುತ್ತೆ, ಇದು ಮೊದಲು ಏನ್ ಮಾಡುತ್ತೆ ಅಂದ್ರೆ, ನಮ್ಮ ಮನಸ್ಸು ಮತ್ತೆ ನಮ್ಮ ಬುದ್ಧಿಯನ್ನ ಹಾಳು ಮಾಡುತ್ತೆ ಬಂದು. ಅರ್ಥ ಆಯ್ತಾ? ಈ ಮನಸ್ಸು ಮತ್ತೆ ಬುದ್ಧಿಯನ್ನ, ಈಗ ಉದಾಹರಣೆಗೆ, ಸೊ ಪ್ರಭುಪಾದರು ಏನ್ ಹೇಳ್ತಾರೆ ಅಂದ್ರೆ, ಸೃಷ್ಟಿ ಆದಾಗ ನಮ್ಮ ಮನಸ್ಸು ಅನ್ನೋದು ಸತ್ವಗುಣದಲ್ಲೇ ಸೃಷ್ಟಿ ಆಯ್ತಂತೆ. ಮನಸ್ಸು ಅನ್ನೋದು ಸತ್ವಗುಣದಲ್ಲೇ ಸೃಷ್ಟಿ ಆಯ್ತಂತೆ. ಬುದ್ಧಿ ಅನ್ನೋದು ರಜೋಗುಣದಲ್ಲಿ ಸೃಷ್ಟಿ ಆಯ್ತಂತೆ. ಈಗ ಉದಾಹರಣೆಗೆ ನಾನು ಹೇಳ್ತೀನಿ, ಹ್ಮ್ ಈಗ ನಾವೆಲ್ಲರೂ ಕೂಡ ಭಗವಂತನ ಆಶ್ರಯ ತಗೋಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಭಗವಂತನ ಆಶ್ರಯ ತಗೊಳ್ಳೋದು ಅಂದ್ರೆ ಏನು? ಭಗವಂತನ ನಾಮದ ಆಶ್ರಯ ತಗೊಳ್ಳೋದು ಅಂದ್ರೆ, ಭಗವಂತನ ನಾಮವನ್ನ ಜಪ ಮಾಡುವಾಗ ನಾವು ಸರಿಯಾದ ರೀತಿಯಲ್ಲಿ ಭಗವಂತನ ನಾಮವನ್ನ ಜಪ ಮಾಡಿದ್ರೆ, ಅದು ನಮಗೆ ಜಪ ಮಾಡಿದಾದ್ಮೇಲೆನೂ ಕೂಡ ದಿನ ಪೂರ್ತಿ ಆ ಒಂದು ಪ್ರಜ್ಞೆಯನ್ನ ನಮ್ಮಲ್ಲಿ, ಆ ಪ್ರಜ್ಞೆಯನ್ನ ಭಗವಂತನ ಮೇಲೆ ಅವಲಂಬಿತರಾಗಬೇಕು, ಭಗವಂತನ ಬಗ್ಗೆ ಏನೋ ಒಂದು ಯೋಚನೆ ಮಾಡೋದು, ಆ ಪ್ರಜ್ಞೆಯನ್ನು ನಮ್ಮಲ್ಲಿ ಇರಿಸುತ್ತೆ. ಈ 2 ಗಂಟೆ ಸಮಯ ನಾವು ಸರಿಯಾಗಿ ಭಗವಂತನಿಗೋಸ್ಕರ ಕೊಟ್ರೆ, ಮಿಕ್ಕಿರೋ 22 ಗಂಟೆ ನಾವು ಭಗವಂತನ ಬಗ್ಗೆ ಯೋಚನೆ ಮಾಡೋ ಅಷ್ಟು ಶಕ್ತಿ ಈ 2 ಗಂಟೆ ಕೊಡುತ್ತೆ ನಮ್ಗೆ. ಅರ್ಥ ಆಯ್ತಾ? ಸೊ
ನಾವೇನ್ ಮಾಡ್ಬೇಕು, ಈ 2 ಗಂಟೆಯಲ್ಲಿ ನಾವು ಹೇಗೆ ಭಗವಂತನ ಬಗ್ಗೆ, ಭಗವಂತನ ಆಶ್ರಯವನ್ನು ತಗೋಬೇಕು, ನಾಮದ ಆಶ್ರಯವನ್ನು ತಗೋಬೇಕು ಅಂತ ಆಮ್, ನಾವು ಚೆನ್ನಾಗಿ ಕಲ್ತ್ಕೋಬೇಕು. ಅದಕ್ಕೆ ನಾವು ಚಾಟ್ ಬರ್ತಿದ್ದೀವಿ. ಸೊ ಭಗವಂತನ ಸೇವಾ ಭಾವನೆಯಲ್ಲಿ ನಾವು ಜಪ ಮಾಡಬೇಕು, ಇದೆಲ್ಲ ನಾವು ಮಾಡ್ತಾ ಇದ್ದೀವಿ. ಅರ್ಥ ಆಯ್ತಾ? ಸೊ ಈಗ ಜಪ ಮಾಡಕ್ ಕುತ್ಕೊಂಡಿದ್ದೀವಿ. ಜಪ ಮಾಡಕ್ ಕುತ್ಕೊಂಡಾಗ ಏನಾಗುತ್ತೆ ಅಂದ್ರೆ, ಜಪ ಮಾಡ್ತಾ ಇರ್ತೀವಿ. ಆ, ಭಗವಂತನ ಸೇವೆ ಮಾಡಬೇಕು ಅನ್ನೋ ಭಾವನೆಯಲ್ಲಿ ಭಗವಂತನ ನಾಮವನ್ನ ಕೇಳಿಸ್ಕೊಂಡು ನಾವು ಜಪ ಮಾಡ್ತಾ ಇರ್ತೀವಿ. ಅರ್ಥ ಆಯ್ತಾ? ಸೊ ಜಪ ಮಾಡುವಾಗ ಹ್ಮ್ ಜಪ ಮಾಡುವಾಗ ಏನಾಗುತ್ತೆ ಅಂದ್ರೆ ಸಡನ್ ಆಗಿ ಏನೋ ಒಂದು ನಾವು ಭೌತಿಕವಾಗಿರುವಂತ ಗುರಿಯನ್ನ ಇಟ್ಕೊಂಡಿರ್ತೀವಿ ಜೀವನದಲ್ಲಿ, ಅದು ಜ್ಞಾಪಕ ಬಂದ್ಬಿಡುತ್ತೆ. ಇಲ್ಲಾಂದ್ರೆ ಏನೋ ಒಂದು ಮಾಡ್ಬೇಕು ಅನ್ಕೊಂಡಿರ್ತೀವಿ, ಸೊ ಅದರಿಂದ ಓಡ್ಬಿಡುತ್ತೆ. ಅರ್ಥ ಆಯ್ತಾ? ಮನಸ್ಸು ಅದರಿಂದ ಓಡ್ಬಿಡುತ್ತೆ. ಇಲ್ಲಾಂದ್ರೆ ನಿನ್ನೆ ಆಫೀಸಲ್ಲಿ ಏನೋ ನಡೆದಿರುತ್ತೆ, ಯಾರೋ ಏನೋ ಅಂದಿರ್ತಾರೆ, ಇದರಿಂದ ನಾನು ಆಚೆ ಬರಬೇಕು ಅಂದ್ರೆ ನಾನು ಏನಾದ್ರೂ ಒಂದು ಮಾಡಬೇಕು ನನ್ನ ಜೀವನದಲ್ಲಿ. ಅವ್ರು ನನ್ನ ಹಿಂಗ್ ಅನ್ಬಿಟ್ರ, ಪಕ್ಕದ ಮನೆಯವ್ರು ನಮ್ಮ ಮನೇಲಿ ಇಷ್ಟು ಚಿಕ್ಕ ಕಾರ್ ಐತೆ ಅಂತ ಹೇಳ್ಬಿಟ್ರ, ನಾನು ಏನೋ ಒಂದು ಮಾಡಬೇಕು, ಅವ್ರನ್ನ ಸೋಲ್ಸ್ಬೇಕು, ಅವ್ರಿಗಿಂತ ಚೆನ್ನಾಗಿರೋದನ್ನ ನಾನು ಮಾಡಬೇಕು. ಈ ಒಂದು ಛಲ, ಭೌತಿಕವಾಗಿರುವಂತ ಛಲ. ಸೊ ಇಂಥದ್ದು ಯಾವುದೋ ಒಂದು ಯೋಚನೆ ಬಂತು ಅನ್ಕೊಳ್ಳಿ. ಸೊ ಇದರಲ್ಲಿ ಮನಸ್ಸುನು ಕೆಲಸ ಮಾಡ್ತಾ ಇದೆ, ಬುದ್ಧಿನೂ ಕೆಲಸ ಮಾಡ್ತಾ ಇದೆ. ಆಕ್ಚುಲ್ ಆಗಿ ಫಸ್ಟ್ ಬುದ್ಧಿ ಏನ್ ಮಾಡುತ್ತೆ ಅಂದ್ರೆ, ನಾವು ಜಪ ಮಾಡುವಾಗ ಬುದ್ಧಿ ಏನ್ ಮಾಡುತ್ತೆ ಅಂದ್ರೆ, ಬುದ್ಧಿ ಈ ರಜೋಗುಣದಲ್ಲಿ ಇರೋದ್ರಿಂದ ರಜೋಗುಣದಲ್ಲಿರುವಂತ ಯಾವುದೋ ಒಂದು ಯೋಚನೆನ ಫಸ್ಟ್ ಸೃಷ್ಟಿ ಮಾಡುತ್ತೆ. ಅಂದ್ರೆ ನಾನು ಏನೋ ಒಂದು ಮಾಡ್ಬೇಕು ಅನ್ನೋ ಯೋಚನೆನ ಸೃಷ್ಟಿ ಮಾಡ್ಬಿಟ್ಟು ಗ್ಯಾಪ್ಸುತ್ತೆ ನಮ್ಗೆ ಜಪ ಮಾಡುವಾಗ. ಆ ಯೋಚನೆ, ಆ ಬುದ್ಧಿ ಕೊಟ್ಟಿದ ತಕ್ಷಣ ಏನಾಗುತ್ತೆ, ಮನಸ್ಸು ಅದನ್ನ ಹಿಡ್ಕೊಂಡ್ಬಿಡುತ್ತೆ. ಸೊ ಈ ಮನಸ್ಸು ಹೇಗೆ ಅಂದ್ರೆ, ಬುದ್ಧಿ ರಜೋಗುಣದಲ್ಲಿ ಇದ್ರೆ ರಜೋಗುಣಕ್ಕೆ ಹೋಗ್ಬಿಡುತ್ತೆ, ಬುದ್ಧಿ ಸತ್ವಗುಣದಲ್ಲಿದ್ರೆ ಸತ್ವಗುಣಕ್ಕೆ ಹೋಗ್ಬಿಡುತ್ತೆ ಮನಸ್ಸು. ಸೊ ಹಾಗಾಗಿ ಬುದ್ಧಿ ರಜೋಗುಣದಲ್ಲಿ ಇರೋದ್ರಿಂದ ಏನ್ ಮಾಡುತ್ತೆ, ಮನಸ್ಸು ಆ ರಜೋಗುಣದ ಆ, ಹಿಂದೆ ಓಡ್ಬಿಡುತ್ತೆ. ಅಂದ್ರೆ ಬುದ್ಧಿ ಯಾವ್ದೋ ಒಂದು ರಜೋಗುಣದ ಒಂದು ಯೋಚನೆ ಕೊಡ್ತು, ಆ ಆ ಯೋಚನೆನ ಇಟ್ಕೊಂಡು ಮನಸ್ಸು ವೇಗವಾಗಿ ಓಡ್ತಾ ಇರುತ್ತೆ. ಅರ್ಥ ಆಯ್ತಾ? ಉದಾಹರಣೆಗೆ ನಾವು ಜಪ ಮಾಡ್ತಾ ಇರ್ತೀವಿ, ಬುದ್ಧಿ ಯೋಚನೆ ಮಾಡುತ್ತೆ ಏನಂತ ಅಂದ್ರೆ, ನಾನು ನಾನು ಹೀಗ್ ಮಾಡ್ಬೇಕಾಗಿತ್ತು. ಹ್ಮ್ ಅವ್ರ ಹತ್ರ ನಾನು ಈ ರೀತಿ ಮಾತಾಡ್ಬೇಕಾಗಿತ್ತು, ನಾನು ಈ ತರ ಮಾತಾಡಿ ತಪ್ಪಾಯ್ತು. ಹ್ಮ್ ಹ್ಮ್, ನನ್ ನನ್ ಮುಂದೆ ಭವಿಷ್ಯದಲ್ಲಿ ನಾನು ಹೀಗಿರ್ಬೇಕು ಅನ್ಕೊಂಡಿದ್ದೀನಿ, ಈ ರೀತಿ ಮಾಡಿದ್ರೆ ನನ್ನ ಜೀವನ ಅನ್ನೋದು ಈ ರೀತಿ ಇರುತ್ತೆ ಅಂತ ಏನ್ ಮಾಡೋದು, ಊಹೆ ಮಾಡ್ಕೊಳ್ಳೋದು. ಇಲ್ಲ ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡೋದು. ಇಲ್ಲ ಅಂತ ಹೇಳಿದ್ರೆ ಈಗಿನ ಪ್ರಸ್ತುತ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡೋದು. ಇಲ್ಲ ಅಂತ ಹೇಳಿದ್ರೆ ಪ್ರಸ್ತುತ ಪರಿಸ್ಥಿತಿ ಅಲ್ಲ, ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡೋದು. ಇಲ್ಲ ಅಂದ್ರೆ ಫ್ಯೂಚರ್, ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದು. ಸೊ ಎಲ್ಲ ಬರೀ ಈ ಬುದ್ಧಿ ಮಾಡುವಂತ ಕೆಲಸ ಏನಂದ್ರೆ, ಬರೀ ಊಹೆಗಳನ್ನ ಮಾಡ್ತಾ ಇರುತ್ತೆ. ಇಲ್ಲ ಆಗೋಗಿರೋದ್ರ ಬಗ್ಗೆ, ಇಲ್ಲ ಮುಂದೆ ಬರೋದ್ರ ಬಗ್ಗೆ. ಸೊ ಈ ರೀತಿ ಆ, ಆ, ಆಗೋಗಿರೋದು ಇಲ್ಲ ಮುಂದೆ ಬರೋಂತರ ಬಗ್ಗೆ ಯೋಚನೆ ಮಾಡೋವಾಗ ಮನ್ಸು ಏನ್ ಮಾಡುತ್ತೆ, ಮನಸ್ಸು ಸತ್ವಗುಣದಲ್ಲಿ ಇದ್ರೂ ಕೂಡ ರಜೋಗುಣಕ್ಕೆ ಹೋಗ್ಬಿಡುತ್ತೆ. ಯಾಕಂದ್ರೆ ಬುದ್ಧಿ ಅನ್ನೋದು ಮನಸ್ಸನ್ನ ಕಂಟ್ರೋಲ್ ಮಾಡ್ಬೇಕು, ಆದ್ರೆ ಬುದ್ಧಿನೇ ಏನಾಗಿದೆ, ರಜೋಗುಣದಲ್ಲಿ ಸಿಕ್ಕಾಕೊಂಡಿದೆ. ಸೊ ಅವಾಗ ಏನಾಗುತ್ತೆ, ಮನಸ್ಸು ಕೂಡ ರಜೋಗುಣಕ್ಕೆ ಹೋಗ್ಬಿಡುತ್ತೆ. ಅರ್ಥ ಆಯ್ತಾ? ಸೊ ಅವಾಗ ನಾವೇನ್ ಮಾಡ್ತೀವಿ, ಜಪ ಮಾಡೋವಾಗ ಹಿಂದೆ ಆಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ, ಇಲ್ಲ ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ. ಸೊ ಭಗವಂತನ ನಾಮ ಕೇಳಕ್ ಎಲ್ಲಾಗುತ್ತೆ, ಆಗಲ್ಲ. ಸೊ ಈ ಮನಸ್ಸು ಬುದ್ಧಿ ಎರಡೂ ರಜೋಗುಣದಲ್ಲಿ ಸೇರ್ಕೊಂಡು ಜೊತೆಲಿ ಎರಡಕ್ಕೂ ಶಕ್ತಿ ಬಂದಾಗ ಏನಾಗುತ್ತೆ, ಎಳ್ಕೊಂಡು ಹೋಗ್ತಾ ಇರುತ್ತೆ ನಮ್ಮನ್ನ. ಅರ್ಥ ಆಯ್ತಾ? ಸೊ ಅದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ, ಪ್ರತಿಯೊಂದು ಸಲ ಭಗವಂತನ ನಾಮವನ್ನು ಜಪ ಮಾಡಿದಾಗ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಪ್ರತಿ ಮಂತ್ರವನ್ನ ನಾವು ಜಪ ಮಾಡಿದಾಗ ನಾವು
ಕೃಷ್ಣನಿಗೆ ಸೇವೆ ಮಾಡಬೇಕು ಅನ್ನೋ ಭಾವನೆಯಲ್ಲಿ ಜಪ ಮಾಡ್ತಾ ಇದ್ದೀವಾ ಇಲ್ಲ ಅಂತ ನೋಡ್ಕೊಳ್ತಾ ಇರಬೇಕು. ಪ್ರತಿ ಮಂತ್ರಕ್ಕೆ ಒಂದ್ಸಲ ಗಮನ ಗಮನ ಇಟ್ಟು ನೋಡ್ಕೊಳ್ತಾ ಇರಬೇಕು. ಓಕೆ, ಈಗ ಒಂದು ಮಂತ್ರ ಆಯ್ತು. ನೆಕ್ಸ್ಟ್ ಇನ್ನು ಮುಂದಿನ ಮಂತ್ರ ಬರುತ್ತೆ. ಆವಾಗ ನಾನು ಆ ಭಾವನೆಯಲ್ಲಿ ಇದೀನ ಇಲ್ಲ ಅಂತ ಒಂದ್ಸಲಿ ಚೆಕ್ ಮಾಡ್ಕೊಳ್ಳೋದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಆ ಮಂತ್ರ ಮುಗೀತು. ನೆಕ್ಸ್ಟ್ ಮಂತ್ರ ಶುರುವಾಗೋದಕ್ಕೆ, ನೆಕ್ಸ್ಟ್ ಮಂತ್ರ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದ್ರೆ ಆವಾಗೇ ಒಂದ್ಸತಿ ಚೆಕ್ ಮಾಡ್ಕೊಳ್ಳೋದು. ಓಕೆ, ನಾನು ಕೃಷ್ಣನ ಸೇವೆಯನ್ನ ಬಯಸ್ತಾ ಇದ್ದೀನ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಈ ರೀತಿ ಪ್ರತಿಯೊಂದು ಮಂತ್ರನ ನಾವು ಜಪ ಮಾಡಬೇಕಾದ್ರೆ 108 ಬಾರಿ ನಾವು ಮಂತ್ರ ಜಪ ಮಾಡ್ತೀವಲ್ವಾ, ಆ ರೀತಿ ಪ್ರತಿಯೊಂದು ಮಂತ್ರಕ್ಕೂ ನಾವು ಚೆಕ್ ಮಾಡ್ಕೊಳ್ತಾ ಇರೋದು. ಮನಸ್ಸು ಎಲ್ಲಿದೆ, ನನ್ನ ಭಾವನೆ ಏನ್ ಭಾವನೆ ಇದೆ ಅಂತ ಚೆಕ್ ಮಾಡ್ಕೊಳ್ಳೋದು. ಚೆಕ್ ಮಾಡ್ಕೊಂಡು ನಾವು ಜಪ ಮಾಡ್ತಾ ಇರಬೇಕು. ಇದು ಹೆಂಗೆ ಪ್ರಭು ಇದು? ಭಗವಂತನ ನಾಮನ ಕೇಳಿ ಅಂತೀರಾ, ಭಾವನೆ ಅಂತೀರಾ, ಚೆಕ್ ಮಾಡ್ಕೊಳ್ಳಿ ಅಂತೀರಾ, ಪ್ರತಿ ಮಂತ್ರ ಅಂತೀರಾ ಅಂತ. ಆಕ್ಚುಲ್ ಆಗಿ ನಾವು ಸ್ವಲ್ಪ ಗಮನ ಇಟ್ಟು ನಾವು ಗಮನಿಸಿದ್ರೆ ಈ 3 ಮಾಡಿದ್ರೇನೆ ನಮಗೆ ಸರಿಯಾಗಿ ಜಪ ಆಗೋದು. ಈ 3ರಲ್ಲಿ ಒಂದು ಮಾಡಿಲ್ಲ ಅಂದ್ರೂ ಸರಿಯಾಗಿ ಜಪ ಮಾಡಕ್ಕಾಗಲ್ಲ. ಆದ್ರೆ ಈ 3 ಆರಾಮಾಗಿ ಏನು ತೊಂದರೆ ಇಲ್ಲದೆ ಮಾಡಬಹುದು. ಸೊ ಪ್ರಾರಂಭದಲ್ಲಿ ಇದನ್ನ ಅಭ್ಯಾಸ ಮಾಡ್ಕೋಬೇಕಷ್ಟೆ. ಯಾಕೆ ಅಂದ್ರೆ ನಾವು ಜಪ ಮಾಡುವಾಗ ಮನಸ್ಸು ಏನೋ ಒಂದು ಭಾವನೆ ಅಂತ, ಏನೋ ಒಂದು ಯೋಚನೆ ಅಂತೂ ಮಾಡ್ತಾನೆ ಇರುತ್ತೆ. ಸೊ ಆ ಯೋಚನೆನ ಈ ಯೋಚನೆಗೆ ತಗೊಂಬರೋದು. ಯಾವ ಯೋಚನೆಗೆ? ಕೃಷ್ಣನಿಗೆ ಸೇವೆ ಮಾಡಬೇಕು ಅನ್ನೋ ಯೋಚನೆಗೆ, ಭಾವನೆಗೆ ತಗೊಂಬರೋದು ಅಷ್ಟೇ. ನಾವು ಈ ಭಾವನೆಗೆ ತಗೊಂಬಂದ್ಬಿಟ್ರೆ ಆಟೋಮೆಟಿಕ್ ಆಗಿ ಭಗವಂತನ ನಾಮವನ್ನ ಕೇಳ್ತಾ ಇರ್ತೀವಿ. ನಾವು ಈ ಭಾವನೆಯಲ್ಲಿ ಇಲ್ಲ ಅಂದ್ರೆ ನಾವು ಆಟೋಮೆಟಿಕ್ ಆಗಿ ಭಗವಂತನ ನಾಮನ ಕೇಳಕ್ಕಾಗಲ್ಲ. ನೀವ್ ಏನೇ ಮಾಡಿದ್ರು ಭಗವಂತನ ನಾಮನ ಕೇಳಕ್ಕಾಗಲ್ಲ. ಸೊ ಹಾಗಾಗಿ ಒಂದೊಂದು ಮಂತ್ರ, ಪ್ರತಿಯೊಂದು ಸಲ ಮಂತ್ರ ಹೇಳಿದಾಗ ನಾವು ಗಮನ ಇಟ್ಟು ನೋಡ್ಬೇಕು. ಮನಸ್ಸು ಏನ್ ಮಾಡ್ತಾ ಇದೆ, ಬುದ್ಧಿ ಏನ್ ಮಾಡ್ತಾ ಇದೆ, ಮನಸ್ಸು ಏನ್ ಮಾಡ್ತಾ ಇದೆ, ಬುದ್ಧಿ ಏನ್ ಮಾಡ್ತಾ ಇದೆ ಅಂತ. ಸೊ ಅವಾಗ ಏನಾಗುತ್ತೆ, ಈ ಬುದ್ಧಿ ರಜೋಗುಣದಲ್ಲಿರುವಂತ ಬುದ್ಧಿ ಸತ್ವಗುಣಕ್ಕೆ ಬರುತ್ತೆ. ಬುದ್ಧಿ ಸತ್ವಗುಣಕ್ಕೆ ಬಂದಾಗ ಮನಸ್ಸು ಸತ್ವಗುಣಕ್ಕೆ ಬರುತ್ತೆ. ಆವಾಗ ನಾವು ಭಗವಂತನ ನಾಮವನ್ನು ಜಪ ಮಾಡಕ್ಕಾಗುತ್ತೆ. ಸೊ ಇದಕ್ಕೆ ಪ್ರಭುಪಾದರು ಒಂದು ಉದಾಹರಣೆ ಏನ್ ಕೊಡ್ತಾರೆ ಅಂದ್ರೆ, ಒಂದು ಚಿಕ್ಕ ಮಗು ಇದೆ. ಆ ಚಿಕ್ಕ ಮಗುಗೆ ಒಂದು ಬೊಂಬೆ ಕೊಡ್ತೀವಿ. ಅದು ಸ್ವಲ್ಪ ಹೊತ್ತು ಆಟ ಆಡುತ್ತೆ. ಆಟ ಆಡಿದಾದ್ಮೇಲೆ ಆ ಬೊಂಬೆ ಬೇಜಾರಾಗ್ಬಿಡುತ್ತೆ. ಆವಾಗ ಏನ್ ಮಾಡ್ತೀವಿ? ಆವಾಗ ಏನ್ ಮಾಡ್ಬೇಕು? ಆ ಬೊಂಬೆ ತೆಗ್ದ್ಬಿಟ್ಟು ಇನ್ನೊಂದು ಬೊಂಬೆ ಕೊಡ್ಬೇಕು. ಆವಾಗ ಆ ಬೊಂಬೆ ಜೊತೆ ಸ್ವಲ್ಪ ಹೊತ್ತು ಆಟ ಆಡುತ್ತೆ. ಹಂಗೆ ಹಂಗೆ ಮನಸ್ಸಿಗೆ ಒಂದು ಮಂತ್ರ, ಫಸ್ಟ್ ಒಂದು ಮಂತ್ರ ಹೇಳ್ಬೇಕು. ಈ ಮಂತ್ರದಲ್ಲಿ ನೀನು ಭಗವಂತನಿಗೆ ಸೇವೆ ಮಾಡಬೇಕು ಅನ್ನೋ ಭಾವನೆಯಲ್ಲಿ ಜಪ ಮಾಡಬೇಕು ಅಂತ ನಾವು ಆ ಭಾವನೆಯನ್ನ ಇಟ್ಕೊಂಡು ಜಪ ಮಾಡ್ಬೇಕು. ನೆಕ್ಸ್ಟ್ ಮಂತ್ರ ಬರುತ್ತೆ, ಆವಾಗ ಹಂಗೆ ಮಾಡ್ಬೇಕು. ನೆಕ್ಸ್ಟ್ ಮಂತ್ರ ಬರುತ್ತೆ, ಆವಾಗ ಹಂಗೆ ಮಾಡಬೇಕು. ಇನ್ನೊಂದು ನೆಕ್ಸ್ಟ್ ಮಂತ್ರ ಬರುತ್ತೆ, ಆವಾಗ ಹಂಗೆ ಮಾಡಬೇಕು. ಹಿಂಗೆ ಮಾಡ್ತಾ 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 ಮನಸ್ಸಿಗೆ ಒಂದೊಂದು ಮಂತ್ರನೇ ಮನಸ್ಸು ಬುದ್ಧಿಗೆ ಕೊಡ್ತಾ 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 ಆ ಭಾವನೆಯಲ್ಲಿ ಜಪ ಮಾಡ್ತಾ ಮುಂದೆ ಹೋಗ್ಬೇಕು. ಹಿಂಗ್ ಮಾಡಿ ಈ 16 ಮಾಲೆ ಜಪವನ್ನು ನಾವು ಈ ಭಾವನೆಗಳಿಂದ ನಾವು ಕಂಪ್ಲೀಟ್ ಮಾಡಬೇಕು. ಅಂದ್ರೆ ನಮ್ಮ ಮನಸ್ಸು ಬುದ್ಧಿಯನ್ನ ನಾವೇನ್ ಮಾಡ್ತಾ ಇದ್ದೀವಿ, ಈ ರಜೋಗುಣ ತಮೋಗುಣದಿಂದ ನಾವೇನ್ ಮಾಡ್ತಾ ಇದ್ದೀವಿ, ಸತ್ವಗುಣಕ್ಕೆ ತಗೊಂಡ್ಬರ್ತಾ ಇದ್ದೀವಿ. ಆಕ್ಚುಲ್ ಆಗಿ ಭಗವಂತನ ನಾಮ, ಭಗವಂತನ ಬಗ್ಗೆ ಏನೇ ಆಗಿರ್ಬೋದು, ಇದ್ಯಾವುದು ಕೂಡ ಈ 3 ಗುಣಗಳಿಗೆ ಸಂಬಂಧಪಟ್ಟಿರೋದಲ್ಲ. ಈ 3 ಗುಣಗಳನ್ನ ಮೀರಿರೋದೆ ಇವೆಲ್ಲ. ಕೃಷ್ಣನ್ ಬಗ್ಗೆ ನೀವೇನಾದ್ರೂ ತಗೊಳ್ಳಿ, ಅದು ಈ ತ್ರಿಗುಣಗಳನ್ನ ಮೀರಿರೋ ಅಂತದ್ದೇ. ಅದನ್ನ ದಿವ್ಯವಾಗಿರೋದು, ಟ್ರಾನ್ಸೆಂಡೆಂಟಲ್ ಅಂತ ಕರೀತಾರಲ್ವಾ, ಸೊ ಅದು. ಸೊ ನಾವು ರಜೋಗುಣದಲ್ಲಿ ತಮೋ ಗುಣದಲ್ಲಿ ಪೂರ್ತಿ ಮುಳುಗೋಗ್ಬಿಟ್ಟಿದ್ದೀವಿ. ಸೊ ಹಾಗಾಗಿ ಭಗವಂತನ ಭಕ್ತಿ ಸೇವೆಯನ್ನ ನಾವು ಮಾಡೋದ್ರಿಂದ, ಭಗವಂತನ ನಾಮ ಜಪವನ್ನ ಮಾಡೋದ್ರಿಂದ ಫಸ್ಟ್ ಏನಾಗ್ತೀವಿ ಅಂದ್ರೆ ರಜೋಗುಣ ತಮೋ ಗುಣದಿಂದ ಸತ್ವಗುಣಕ್ಕೆ ಬರ್ತೀವಿ ಫಸ್ಟ್. ಸೊ ಸತ್ವಗುಣಕ್ಕೆ ಬಂದಿದ್ದಾದ್ಮೇಲೆ ನಾವು ಹಾಗೆ ಕಂಟಿನ್ಯೂ ಮಾಡ್ತಾ 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 ಈ ಸತ್ವಗುಣವನ್ನ ಕೂಡ ಮೀರಿ ನಾವು ವಿಶುದ್ಧ ಸತ್ವಗುಣಕ್ಕೆ ಹೋಗ್ತೀವಿ. ಅರ್ಥ ಆಯ್ತಾ? ಅದಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ. ಆದ್ರೆ ಮೊದಲು ನಾವು ರಜೋಗುಣ ತಮೋ ಗುಣದಿಂದ ಸತ್ವಗುಣಕ್ಕೆ ಬರ್ತೀವಿ. ಸೊ ಸತ್ವಗುಣಕ್ಕೆ ಬಂದಾಗ ಏನಾಗುತ್ತೆ, ಮನಸ್ಸು ಶಾಂತಿ ಆಗುತ್ತೆ.
ಭಗವಂತನ ನಾಮವನ್ನ ಜಪ ಮಾಡೋದಕ್ಕೆ ಚೆನ್ನಾಗಿ ಸಾಧ್ಯ ಆಗುತ್ತೆ. ನಾವು ಭಗವಂತನ ಬಗ್ಗೆ ಏನೇ ಕೇಳಿದ್ರು ಕೂಡ ನಮ್ಗೆ ಭಗವಂತನ ಬಗ್ಗೆ ಕೇಳೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಸೊ ಅದಕ್ಕೆ ಪ್ರಭುಪಾದರು ನಮ್ಗೆ ಡಿಸೈನ್ ಮಾಡಿರುವಂತ ಈ ಭಕ್ತಿ ಸೇವೆ, ಬೆಳಿಗ್ಗೆ ನಾವು ಎದ್ದೊಳ್ಳೋದು, ಸ್ನಾನ ಮಾಡೋದು, ತಿಲಕ ಹಾಕೋದು, ನಾವು ಹಾಕುವಂತ ಬಟ್ಟೆಗಳು, ಆ ನಾವು ಭಗವಂತನ ನಾಮ ಜಪ ಮಾಡೋದು, ಇದೆಲ್ಲ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಬುದ್ಧಿ ಮತ್ತೆ ನಮ್ಮ ಮನಸ್ಸನ್ನ ಈ ಸತ್ವಗುಣದ ಕಡೆಗೆ ಎಳ್ಕೊಂಡ್ ಬರುತ್ತೆ. ಆ ತರ ಪ್ಲಾನ್ ಮಾಡಿದ್ದಾರೆ ಪ್ರಭುಪಾದರು. ಅರ್ಥ ಆಯ್ತಾ? ಸೊ ಈ ರೀತಿ ಮಾಡ್ತಾ 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 ಏನಾಗುತ್ತೆ, ಕಾಲಕ್ರಮೇಣವಾಗಿ ನಾವು ಈ ಮೂರು ಗುಣಗಳನ್ನ ಮೀರಿ ವಿಶುದ್ಧ ಸತ್ವಗುಣಕ್ಕೆ ಹೋಗ್ತೀವಿ. ಅರ್ಥ ಆಯ್ತಾ? ಸೊ ಅದೇ ಕೃಷ್ಣ ಕೂಡ ಹೇಳೋದು ಭಗವದ್ಗೀತೆಯಲ್ಲಿ, ಮಾಂಚ ಯೋ ಅವ್ಯಾಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಗುಣಾನ್ ಸಮತೀತಯೇತಾನ್ ಬ್ರಹ್ಮಭೂಯಾಯ ಕಲ್ಪತೆ ಅಂತ. ಅಂದ್ರೆ ಯಾರು ಭಗವಂತನ ನನ್ನ ಭಕ್ತಿ ಸೇವೆಯನ್ನ ಯಾರು ಬಿಡದೆ ಮಾಡ್ಕೊಂಡು ಹೋಗ್ತಾರೋ ಅಂತವ್ರು ಏನ್ ಮಾಡ್ತಾರೆ, ಈ ತ್ರಿಗುಣಗಳನ್ನ ಮೀರ್ತಾರೆ ಅಂತ ಕೃಷ್ಣ ಹೇಳೋದು ಭಗವದ್ಗೀತೆಯಲ್ಲಿ. ಅರ್ಥ ಆಯ್ತಾ? ಸೊ ಹಾಗಾಗಿ ಈ ತ್ರಿಗುಣಗಳ ಪ್ರಭಾವದಿಂದ ನಾವು ಹೊರಗೆ ಬರಬೇಕು ಅಂತ ಹೇಳಿದ್ರೆ ನಾವು ಭಗವಂತನ ಭಗವಂತನ ಭಕ್ತಿ ಸೇವೆ ಅಂದ್ರೆ ಮುಖ್ಯವಾಗಿ ಆಮ್, ಸಾಧನ ಭಕ್ತಿಯನ್ನ ನಾವು ಚೆನ್ನಾಗಿ ಗಟ್ಟಿಯಾಗಿ ಮಾಡಬೇಕು. ಮುಖ್ಯವಾಗಿ ಭಗವಂತನ ನಾಮ ಜಪ ಮಾಡಿ ನಾವೇನ್ ಮಾಡ್ಬೇಕು, ನಮ್ಮನ್ನ ನಾವು ಗಮನಿಸ್ಕೊಳ್ತಾ ಇರ್ಬೇಕು. ನಮ್ಮ ಈಗ 2 ಅವರ್ ನಾವು ಭಕ್ತಿ ಇದು ಜಪ ಮಾಡಿದಾದ್ಮೇಲೆ ಮಿಕ್ಕಿದ 22 ಗಂಟೆ ಮನಸ್ಸು ಏನೇನ್ ಮಾಡ್ತಾ ಇದೆ, ಬುದ್ಧಿ ಏನೇನ್ ಮಾಡಿಸ್ತಾ ಇದೆ ನಮ್ಮ ಕೈಯಲ್ಲಿ, ಜಸ್ಟ್ ಹಂಗ್ ನೋಡ್ತಾ ಇರ್ಬೇಕು ಅದನ್ನ. ನಮ್ಗೆ ಯಾವ ಟೈಮಲ್ಲಿ ಏನೇನು ಯೋಚನೆಗಳನ್ನ ಕೊಡ್ತಾ ಇದೆ ಅಂತ ನಾವು ಕ್ಲೀನಾಗಿ ಗಮನಿಸಿದ್ರೆ ಆವಾಗ ನಮ್ಗೆ ಈ ತ್ರಿಗುಣಗಳ ಪ್ರಭಾವ ಎಷ್ಟು ಇದೆ ನಮ್ಮ ಮೇಲೆ, ಮಾಯಾದೇವಿಯ ಕೊಡ್ತಾ ಇರುವಂತ ತ್ರಿಗುಣಗಳು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಅದಕ್ಕೆ ಕೇವಲ ಭಕ್ತರಿಗೆ ಮಾತ್ರನೇ ಅರ್ಥ ಆಗೋದು ಈ ಮನಸ್ಸು ಆಡುವಂತ ಆಟಗಳು, ಈ ಬುದ್ಧಿ ಆಡುವಂತ ಆಟಗಳು ಎಷ್ಟು ಪ್ರಬಲವಾಗಿರ್ತವೆ, ಎಷ್ಟು ಕಷ್ಟ ಇದನ್ನ ಅಂತ. ಅಷ್ಟಿಲ್ದೆ ಕೃಷ್ಣ ಹೇಳಲ್ಲ, ಆ ಇದು ಅರ್ಜುನ ಹೇಳಲ್ಲ ಭಗವದ್ಗೀತೆಯಲ್ಲಿ, ಚಂಚಲಂ ಹಿ ಮನ ಕೃಷ್ಣ ಪ್ರಮಾತಿ ಬಲವದೃಢಂ ಅಂತ. ಸೊ ಆದ್ರೆ ನಮಗೆ ಭಗವಂತನ ಸಹಾಯ ಇರೋದ್ರಿಂದ, ಭಗವಂತನ ನಾಮದ ಸಹಾಯ ಇರೋದ್ರಿಂದ ನಾವು ಈ ಮನಸ್ಸು ಮತ್ತೆ ಈ ಮುಖ್ಯವಾಗಿ ಮನಸ್ಸು ಬುದ್ಧಿ ಕೊಡುವಂತ ಈ ಚಂಚಲಗಳಿಂದ ನಾವು ಹೊರಗೆ ಬರ್ಬೋದು ಅಭ್ಯಾಸದಿಂದ. ಅರ್ಥ ಆಯ್ತಾ? ಸೊ ಅದು ಸಾಧ್ಯ ಆಗುತ್ತೆ, ಭಗವಂತನ ಕೃಪೆಯಿಂದ ಸಾಧ್ಯ ಆಗುತ್ತೆ, ಭಗವಂತನ ಸಹಾಯದಿಂದ ನಮಗೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಸಾಧ್ಯ ಆಗಲ್ಲ. ಯಾರ ಕೈಲೂ ಮನಸ್ಸನ್ನ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಆ, ಅದು ಆಗೋದೇ ಇಲ್ಲ. ಏನ್ ಮಾಡಿದ್ರು ಆಗಲ್ಲ. ಎಲ್ಲಿವರೆಗೂ ನಾವು ಕೃಷ್ಣನಿಗೆ ಶರಣಾಗಿ ಕೃಷ್ಣನ ಸಹಾಯ ತಗೊಳ್ಳೋದಿಲ್ವೋ ಈ ಮನಸ್ಸು ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡೋದ್ರಲ್ಲಿ, ಅಲ್ಲಿವರೆಗೂ ಮನಸ್ಸು ಮತ್ತೆ ಇಂದ್ರಿಯಗಳನ್ನ ನಾವು ಕಂಟ್ರೋಲ್ ಮಾಡೋದು ಸಾಧ್ಯನೇ ಇಲ್ಲ. ನೀವು ಕೊನೆ ಕ್ಷಣದಲ್ಲಿ ಇನ್ನೇನ್ ಸತ್ತು ಹೋಗ್ತೀವಿ ಅಂದ್ರೂ ಕೂಡ ಪಾಪಗಳನ್ನ ಮಾಡಿಸ್ತವೆ ಈ ಮನಸ್ಸು ಮತ್ತೆ ಇಂದ್ರಿಯಗಳು. ಸುಮ್ನೆನೆ ಬಿಡಲ್ಲ ನಾಲ್ಗೆನ, ಆವಾಗ್ಲೂ ಕೂಡ ಪಾಪಗಳನ್ನ ಮಾಡಿಸ್ತವೆ ನಮ್ಮ ಕೈಲಿ. ಅಷ್ಟು ಪ್ರಬಲವಾಗಿರ್ತವೆ ಮನಸ್ಸು ಮತ್ತೆ ಇಂದ್ರಿಯಗಳು. ಭಾಗವತದಲ್ಲಿ ಹೇಳುತ್ತಲ್ಲ, ದುರ್ದಾಂತೇಂದ್ರಿಯ ಕಾಲ ಸರ್ಪಪಟಲಿ ಪ್ರೋತ್ಕಾತ ದಂಷ್ಟ್ರಾಯತೆ ಅಂತ. ಇದು ಹೇಗೆ ಅಂದ್ರೆ ಕಾಲ ಸರ್ಪಗಳು ಈ ಮನಸ್ಸು ಮತ್ತೆ ಇಂದ್ರಿಯಗಳು. ಅಂದ್ರೆ ನಮ್ಮ ಕೈಲಿ ಮಾಡಬಾರ್ದಾಗಿರುವಂತ ಪಾಪಗಳನ್ನ ಮಾಡಿಸ್ತವೆ ಮನಸ್ಸು ಮತ್ತೆ ಇಂದ್ರಿಯಗಳು. ಪಾಪ ನಮ್ಮ ಆತ್ಮನ ಸಿಕ್ಕಾಕೊಂಡೇ ಇರೋ ಅಂತ ಒಂದು ಪಾಪಗಳಲ್ಲಿ ಸಿಕ್ಕಾಕ್ಸ್ತವೆ ಈ ಮನಸ್ಸೇಂದ್ರಿಯಗಳು. ಅಷ್ಟು ದೊಡ್ಡ ಶತ್ರುಗಳಿವು. ಎಲ್ಲಿವರೆಗೂ ಈ ಈ ಮನಸ್ಸೇಂದ್ರಿಯಗಳಿಗೆ ನಾವು ಕೃಷ್ಣನನ್ನ ಕೊಡೋದಿಲ್ವೋ ಅಲ್ಲಿವರೆಗೂ ಜನ್ಮ ಜನ್ಮಗಳಾದ್ರೂ ಸಹ ಸಿಕ್ಕಾಕ್ಸ್ತಾನೇ ಇರ್ತವೆ. ಬರೀ ಭೌತಿಕವಾಗಿರುವಂತ ಇಂದ್ರಿಯ ತೃಪ್ತಿಗಳನ್ನ ಮಾಡಿಸಿ ಮಾಡಿಸಿ ಪಾಪಗಳನ್ನ ಮಾಡಿಸಿ 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 ಎಷ್ಟು ಮಾಡಿಸಿದ್ರೂ ಸಾಲಲ್ಲ. ಎಷ್ಟು ಮಾಡಿಸಿ ಇನ್ನೇನು ಸಾಯ್ತಾ ಇದ್ದೀವಿ, ಇನ್ನೊಂದು 2 ನಿಮಿಷದಲ್ಲಿ ಸತ್ತೋಗ್ತೀವಿ ಅಂದ್ರೂ ಆವಾಗ್ಲೂ ಕೂಡ ಪಾಪಗಳನ್ನ ಮಾಡಿಸ್ತವೆ ಇವು.
ಹಂಗಾಗಿ ಈ ನಿತ್ಯ ಶತ್ರುಗಳಾಗಿರುವಂತ ಈ ಮನಸ್ಸು ಮತ್ತೆ ಇಂದ್ರಿಯಗಳಿಗೆ ನಾವು ಈ ತುಂಬಾ ಪ್ರಬಲವಾಗಿ ಕೃಷ್ಣನನ್ನ ಕೊಡಬೇಕು. ಕೃಷ್ಣನನ್ನ ಕೊಟ್ಟಿಲ್ಲ ಅಂದ್ರೆ ಹಂಗೆ ಹೇಳ್ಕೊಂಡು ಹೋಗ್ತಾನೇ ಇರ್ತವೆ. ಯಾವಾಗ ಕೃಷ್ಣನನ್ನ ಕೊಡ್ತೀವೋ ಆವಾಗ್ಲೇ ಇವ್ ದಾರಿಗೆ ಬರೋದು, ಇಲ್ಲಂದ್ರೆ ಇವ್ ದಾರಿಗೆ ಬರಲ್ಲ. ಅದು ಮುಖ್ಯವಾಗಿ ಕೃಷ್ಣನ ನಾಮ ಜಪ ಇದೆ ನೋಡಿ, ಅದು ಸರಿಯಾಗಿರುವಂತ ಅಸ್ತ್ರ. ಇವುಗಳನ್ನ ಹೊಡೆದು ಉರುಳಿಸ್ಬೇಕು ಅಂದ್ರೆ. ಸೊ ಎಲ್ಲಿವರೆಗೂ ನಮ್ಮ ಮನಸ್ಸು ಮತ್ತೆ ಇಂದ್ರಿಯಗಳನ್ನ ಕೃಷ್ಣನ ಸೇವೆಯಲ್ಲಿ ನಾವು ಬಳಸೋದಿಲ್ವೋ, ಅಲ್ಲಿವರೆಗೂ ಈ ಮನಸ್ಸು ಮತ್ತೆ ಈ ಇಂದ್ರಿಯಗಳು ಈ ತ್ರಿಗುಣಗಳ ಪ್ರಭಾವದಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾವ ಯೋಗಿ ಕೈಯಲ್ಲಿ, ಯಾವ ದೊಡ್ಡ ದೊಡ್ಡ ಯೋಗಿಗಳು, ದೊಡ್ಡ ದೊಡ್ಡ ಜ್ಞಾನಿಗಳು, ಯಾರ ಕೈಯಲ್ಲೂ ಕೂಡ ಈ ತ್ರಿಗುಣಗಳ ಪ್ರಭಾವದಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗಲ್ಲ. ಯಾರ ಕೈಯಲ್ಲೂ ಸಾಧ್ಯ ಆಗಲ್ಲ. ಕೇವಲ ಭಕ್ತನಿಗೆ ಮಾತ್ರ ಸಾಧ್ಯ ಆಗುತ್ತೆ. ಹೇಳ್ತಾ ಇದಾರಲ್ವ ಕೃಷ್ಣ, ಮಾಂಸ ಅವ್ಯಾಭಿಚಾರೇಣ ಭಕ್ತಿ ಯೋಗೇನ ಜಾಸೇವತೆ. ಯಾರೋ ನನ್ನ ಭಕ್ತಿ ಸೇವೆಯನ್ನ ಎಡೆಬಿಡದೆ ಮಾಡ್ಕೊಂಡು ಹೋಗ್ತಾರೋ ಅಂತವ್ರು ಮಾತ್ರ ಈ ತ್ರಿಗುಣಗಳ ಪ್ರಭಾವದಿಂದ ಹೊರಗೆ ಬರ್ತಾರೆ ಅಂತ. ಅದು ನೀವು ಆರಾಮಾಗಿ ನೀವು ಧ್ವಂಸಂದ್ರದಲ್ಲಿ ಇದ್ದೇ ಮಾಡ್ಬೋದು, ಏನ್ ಹಿಮಾಲಯ ಪರ್ವತಕ್ಕೆ ಹೋಗುವಂತ ಅವಶ್ಯಕತೆ ಇಲ್ಲ. ಮನೇಲೆ ಇದ್ಕೊಂಡು ಭಕ್ತರ ಸಂಘವನ್ನ ತಗೊಂಡು ಭಗವಂತನ ಭಕ್ತಿ ಸೇವೆಯನ್ನ ಮಾಡೋದಾದ್ರೆ ಈ ತ್ರಿಗುಣಗಳ ಆಚೆಯಿಂದ ಈ ತ್ರಿಗುಣಗಳ ಪ್ರಭಾವದಿಂದ ಹೊರಗೆ ಸೊ ಹಾಗಾಗಿ ಈ ತ್ರಿಗುಣಗಳ ಪ್ರಭಾವ ಅನ್ನೋದು ಹೀಗೆ ಕೆಲಸ ಮಾಡುತ್ತೆ ನಮ್ಮ ಮೇಲೆ. ಅರ್ಥ ಆಯ್ತಾ? ಸೊ ಕೃಷ್ಣ ತ್ರಿಗುಣ ಅತೀತ, ಎಲ್ಲ ತ್ರಿಗುಣಗಳಿಗೆ ಅತೀತವಾಗಿರುವಂತದ್ದು ಕೃಷ್ಣ ಅಂದ್ರೆ. ಕೃಷ್ಣನ ನಾಮ ರೂಪ ಗುಣ ಲೀಲೆಗಳು ಇವೆಲ್ಲ ಈ ತ್ರಿಗುಣಗಳಿಗೆ ಅತೀತವಾಗಿರುವಂತದ್ದು. ಅದಕ್ಕೆ ಕೃಷ್ಣನಿಗೆ ಸಂಬಂಧಪಟ್ಟಿರೋದು ಏನೇ ಆಗಿದ್ರು ಕೂಡ ಅದನ್ನ ದಿವ್ಯ ಅಂತ ಕರೀತಾರೆ. ದಿವ್ಯ ಅಂದ್ರೆ ಟ್ರಾನ್ಸೆಂಡೆಂಟಲ್ ಅಂತ. ಈ ಮೂರು ಗುಣಗಳಿಗೆ ಮೀರಿರುವಂತ ವ್ಯಕ್ತಿನೇ ಕೃಷ್ಣ. ಸೊ ನಾವು ಈ ಮೂರು ಗುಣಗಳಿಗೆ ಅತೀತವಾಗಿರುವಂತ ಕೃಷ್ಣನ ಸಂಪರ್ಕದಲ್ಲಿದ್ದಾಗ ಏನಾಗುತ್ತೆ, ನಾವು ಕೂಡ ಈ ಮೂರು ಗುಣಗಳನ್ನ ಮೀರ್ತೀವಿ. ಪ್ರಭುಪಾದರು ಹೇಳ್ತಾರಲ್ಲ, ಉದಾಹರಣೆ ಈಗ ಒಂದು ಆ ಕಬ್ಬಿಣದ್ದು ಕಂಬಿ ಇದೆ. ಆ ಕಂಬಿನ ಎತ್ಕೊಂಡೋಗಿ ನಾವು ಬೆಂಕಿಯಲ್ಲಿ ಇಟ್ರೆ ಏನಾಗುತ್ತೆ, ಆ ಬೆಂಕಿ ಅದನ್ನ ಸುಡ್ತಾ 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 ಆ ಬೆಂಕಿಯ ಸಂಪರ್ಕದಲ್ಲಿ ಇದ್ದು 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 ಏನಾಗುತ್ತೆ, ಈ ಕಬ್ಬಿಣ ಕೂಡ ಕೆಂಪು ಕೆಂಡ ಆಗುತ್ತೆ. ಆ ಕೆಂಪು ಕೆಂಡನ ಎತ್ಕೊಂಡು ಹೋಗಿ ಯಾರಿಗಾದ್ರೂ ಇಟ್ರೆ ಏನಾಗುತ್ತೆ, ಸುಟ್ಟು ಹಾಕುತ್ತೆ. ಅಂದ್ರೆ ಬೆಂಕಿಗಿರುವಂತ ಸುಟ್ಟು ಗುಣ ಈ ಕಬ್ಬಿಣ ಏನಾಯ್ತು, ಕಬ್ಬಿಣ ಅಲ್ಲ, ಕಬ್ಬಿಣ ಬೆಂಕಿ ಆಯ್ತು. ಯಾಕೆ? ಬೆಂಕಿಯ ಸಂಪರ್ಕದಲ್ಲಿ ಇದ್ದಿದ್ರಿಂದ. ಸೊ ಅದೇ ರೀತಿ ನಾವು ಯಾವಾಗ ಕೃಷ್ಣನ ಸಂಪರ್ಕದಲ್ಲಿ ಇರ್ತೀವೋ, ಕೃಷ್ಣನ ಸಂಪರ್ಕದಲ್ಲಿ ಇದ್ದು 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 ನಾವೇನಾಗ್ತೀವಿ, ನಾವು ಕೂಡ ಈ ತ್ರಿಗುಣಗಳನ್ನ ಮೀರಿ ಬಿಡ್ತೀವಿ. ಯಾಕೆಂದ್ರೆ ಕೃಷ್ಣ ತ್ರಿಗುಣಗಳನ್ನ ಮೀರಿರುವಂತ ವ್ಯಕ್ತಿ. ಸೊ ನಾವು ಈ ತ್ರಿಗುಣಗಳನ್ನ ಮೀರಿರುವಂತ ವ್ಯಕ್ತಿಯ ಸಂಪರ್ಕದಲ್ಲಿರೋದ್ರಿಂದ ನಾವು ಕೂಡ ಮೀರಿ ಬಿಡ್ತೀವಿ. ಅದೇ ಕೃಷ್ಣ ಹೇಳ್ತಾ ಇರೋದಿಲ್ಲ. ಅರ್ಥ ಆಯ್ತಾ? ಸೊ ಅದಕ್ಕೆ ಸ್ವಲ್ಪ ಸ್ವಲ್ಪ ನಾವು ಒಂದೊಂದು ಮಂತ್ರನೇ ಸ್ವಲ್ಪ ಗಮನಿಸ್ತಾ 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 ಜಪ ಮಾಡ್ತಾ ಇದ್ರೆ ಇದೆಲ್ಲ ಸಾಧ್ಯ ಆಗುತ್ತೆ. ಓಕೆ, ಸೊ ಇಲ್ಲಿ ನಿಲ್ಲಿಸ್ತೀನಿ.